ವೆಲ್ಕಮ್ ಟು ಗಣಕಲೋಕ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು NCERT ಸಿಲೆಬಸ್ ಪ್ರಕಾರ ಕಂಪ್ಯೂಟರ್ ಸೈನ್ಸ್ ಲ್ಯಾಬ್ ಪ್ರೋಗ್ರಾಮ್ಸ್ನ ಅಂದರೆ PUC ಸೆಕೆಂಡ್ ಇಯರ್ ಕಂಪ್ಯೂಟರ್ ಸೈನ್ಸ್ ಲ್ಯಾಬ್ ಪ್ರೋಗ್ರಾಮ್ಸ್ ಡೀಟೇಲ್ಸ್ನ ಹೇಳ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲೋ ಸಬ್ಸ್ಕ್ರೈಬ್ ಆಗ್ರಿ. ಯಾಕಂದರೆ ಈ ಒಂದು ವಿಡಿಯೋ ಸೀರೀಸಲ್ಲಿ PUC ಸೆಕೆಂಡ್ ಇಯರಲ್ಲಿ ಬರ್ತಕ್ಕಂಥ ಟೋಟಲ್ ಪ್ರೋಗ್ರಾಮ್ಸ್ ಅಂದರೆ ಪೈಥಾನ್ ಆಗಿರ್ಬೋದು ಮತ್ತು MySQL ಪ್ರೋಗ್ರಾಮ್ಸ್ ಆಗಿರ್ಬೋದು ಎಲ್ಲ ಪ್ರೋಗ್ರಾಮ್ಸ್ನು ಇನ್ ಡೀಟೇಲ್ ಆಗಿ ಹೇಳ್ಕೊಡ್ತಾ ಇದ್ದೀನಿ. ಸೊ ಯಾರ್ಯಾರು ಇನ್ನೂ ನನ್ನ ಚಾನಲ್ಗೆ ಜಾಯ್ನ್ ಆಗಿಲ್ಲೋ ಸಬ್ಸ್ಕ್ರೈಬ್ ಆಗ್ರಿ. ಅದಾದಮೇಲೆ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಈಗ ಮೊದಲಿಗೆ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಿಮಗೆಲ್ಲ ಗೊತ್ತಿದೆ, ಲಾಸ್ಟ್ ಇಯರ್ ಅಂದರೆ PUC ಫಸ್ಟ್ ಇಯರು ಮತ್ತು ಸೆಕೆಂಡ್ ಇಯರಲ್ಲಿ ಫಸ್ಟ್ ಇಯರು NCERT ಸಿಲೆಬಸ್ ಪ್ರಕಾರ ಪೈಥಾನ್ ಪ್ರೋಗ್ರಾಮ್ಸ್ ಇದ್ವು. ಆ ಪೈಥಾನ್ ಪ್ರೋಗ್ರಾಮ್ಸ್ನ ನಾನು ಟೋಟಲ್ 24 ಪ್ರೋಗ್ರಾಮ್ಸ್ ಇದ್ವು. ಆ 24 ಪ್ರೋಗ್ರಾಮ್ಸ್ದು ನಾನು ಸಿಂಗಲ್ ಆಗಿ ವಿಡಿಯೋ ಮಾಡಿ ಹಾಕಿದ್ದೆ ಪ್ರೋಗ್ರಾಮ್ ಡೀಟೇಲ್ಸ್ನ. ಎಲ್ಲರೂ ನೋಡಿದ್ದೀರಾ. ಅದೇ ರೀತಿ ಈ ಒಂದು ವಿಡಿಯೋ ಸೀರೀಸಲ್ಲಿ ನಾನು ಸೆಕೆಂಡ್ ಇಯರ್ ಲ್ಯಾಬ್ ಪ್ರೋಗ್ರಾಮ್ಸ್ ಬಗ್ಗೆ ಹೇಳ್ತಾ ಇದ್ದೀನಿ. ಅದೇ ರೀತಿ ನೆಕ್ಸ್ಟ್ ಬರೋ ವಿಡಿಯೋಸಲ್ಲಿ ಒಂದೊಂದನ್ನೇ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಈ ಮೊದಲಿಗೆ ಲಾಸ್ಟ್ ಇಯರು ಸಿಲೆಬಸ್ ಚೇಂಜ್ ಆಯಿತು ಫಸ್ಟ್ ಇಯರ್ದು, ಹಂಗಾಗಿ ಪೈಥಾನ್ ಪ್ರೋಗ್ರಾಮ್ಸ್ ಬಂದು. ಅದೇ ರೀತಿ ಈ ಸರ್ತಿ ಕೂಡ ಅಂದರೆ ಸೆಕೆಂಡ್ ಇಯರ್ಗೆ ಪೈಥಾನ್ ಮತ್ತು MySQL ಅಂತೇಳಿ ಟೋಟಲ್ಲು 2 ಕಾನ್ಸೆಪ್ಟ್ ಮೇಲೆ ಅಥವಾ 2 ಲ್ಯಾಂಗ್ವೇಜಸ್ ಮೇಲೆ ನಿಮಗೆ ಏನು ಬರ್ತವೆ, ಲ್ಯಾಬ್ ಪ್ರೋಗ್ರಾಮ್ಸ್ ಬರ್ತವೆ. ಆ ಲ್ಯಾಬ್ ಪ್ರೋಗ್ರಾಮ್ಸ್ನ ನೋಡ್ತಾ ಹೋಗೋಣ. ಲಾಸ್ಟ್ ಇಯರ್ ಏನಿತ್ತು ಅದೇ ರೀತಿಯಾಗಿ ಇಲ್ಲಿ ಕೂಡ ನೀವು ಪೈಥಾನಲ್ಲಿ ಯಾವ್ದ್ಯಾವ್ದು ಯೂಸ್ ಮಾಡಿದ್ರು. ಫಾರ್ ಎಕ್ಸಾಂಪಲ್ IDLE, ಕೆಲವೊಬ್ರು IDLE ಅಂತ ಯೂಸ್ ಮಾಡಿದ್ರಿ. IDLE ಅಂದ್ರೆ ಇಂಟಗ್ರೇಟೆಡ್ ಡೆವಲಪ್ಮೆಂಟ್ ಲರ್ನಿಂಗ್ ಎನ್ವಿರಾನ್ಮೆಂಟ್ ಅಂತ. ಅಂದ್ರೆ ನಾವು ಪೈಥಾನ್ ಪ್ರೋಗ್ರಾಮ್ಸ್ನ ಏನು ಬರಿತೀವಲ್ಲ ಆ ಎಡಿಟರ್ಗೆ ಹೇಳ್ತೀವಿ. ಅದೇ ರೀತಿ ಕೆಲವೊಬ್ರು ಏನ್ ಮಾಡಿದ್ದಾರೆ, ಪೈಚಾರ್ಮ್ ಅಂತ ಯೂಸ್ ಮಾಡಿದ್ದಾರೆ, ಕೆಲವೊಬ್ರು ಜುಪಿಟರ್ ಅಂತ ಯೂಸ್ ಮಾಡಿದ್ದಾರೆ. ಇದೇ ರೀತಿ ಬೇರೆ ಬೇರೆ ಸಾಫ್ಟ್ವೇರ್ನ ಯೂಸ್ ಮಾಡಿಕೊಂಡು ಅಥವಾ ಬೇರೆ ಬೇರೆ ಎಡಿಟರ್ಸ್ನ ಯೂಸ್ ಮಾಡಿಕೊಂಡು ಪ್ರೋಗ್ರಾಮ್ಸ್ನ ಪೈಥಾನ್ ಪ್ರೋಗ್ರಾಮ್ಸ್ನ ನೀವು ಬರ್ದಿದ್ದೀರಿ. ಅದೇ ರೀತಿ ಈ ವರ್ಷನೂ ಕೂಡ ಅಂದರೆ ಸೆಕೆಂಡ್ ಇಯರ್ಲ್ಲೂ ಕೂಡ ಪೈಥಾನ್ ಲ್ಯಾಬ್ ಪ್ರೋಗ್ರಾಮ್ಸ್ಗಳು ಇದಾವೆ. ಅದನ್ನ ಒಂದೊಂದಾಗೆ ನಾವು ನೋಡ್ತಾ ಹೋಗೋಣ. ಈಗ ಮೊದಲಿಗೆ ನಾವು ಪೈಥಾನ್ ಪ್ರೋಗ್ರಾಮ್ಸು ಫಸ್ಟಿಗೆ ಟೋಟಲ್ ಇಲ್ಲಿ ಪಾರ್ಟ್ ಎ ಮತ್ತೆ ಪಾರ್ಟ್ ಬಿ ಅಂತೇಳಿ 2 ಮಾಡಿದ್ದಾರೆ. ಪಾರ್ಟ್ ಎ ದಲ್ಲಿ ಪೈಥಾನ್ ಪ್ರೋಗ್ರಾಮ್ಸ್ ಬರ್ತವೆ, ಪಾರ್ಟ್ ಬಿ ದಲ್ಲಿ MySQL ಪ್ರೋಗ್ರಾಮ್ಸ್ ಬರ್ತವೆ. ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಲಾಸ್ಟ್ ಇಯರ್ ಅಲ್ಲಿ ಕೂಡ ನಾವು ಪೈಥಾನ್ ಪ್ರೋಗ್ರಾಮ್ಸ್ ಅಲ್ಲಿ ಫೆಬೊನಾಸಿ ಸೀರೀಸ್ ಬಗ್ಗೆ ಅಂದ್ರೆ ಫೆಬೊನಾಸಿ ಸೀಕ್ವೆನ್ಸ್ ಬಗ್ಗೆ ಒಂದು ಪ್ರೋಗ್ರಾಮ್ ಇತ್ತು. ಅದೇ ರೀತಿ ಇಲ್ಲಿ ಕೂಡ ನಿಮ್ಗೆ ಏನ್ ಮಾಡಿದಾರೆ ಅಂದ್ರೆ ರೈಟ್ ಎ ಪೈಥಾನ್ ಪ್ರೋಗ್ರಾಮ್ ಯೂಸಿಂಗ್ ಎ ಫಂಕ್ಷನ್ ಟು ಪ್ರಿಂಟ್ n ಫೆಬೊನಾಸಿ ನಂಬರ್ಸ್. ಅಂದ್ರೆ n ಫೆಬೊನಾಸಿ ನಂಬರ್ಸ್ ಬರೋವರೆಗೂ ಅಂದ್ರೆ ನಾವೆಷ್ಟು ರೇಂಜ್ ಕೊಡ್ತೀವೋ ಅಲ್ಲಿವರೆಗೂ ಅಷ್ಟು ಏನಾಗಬೇಕು, ಫೆಬೊನಾಸಿ ಸೀಕ್ವೆನ್ಸ್ ಪ್ರಿಂಟ್ ಆಗಬೇಕು. ಅದು ಒಂದು ಪ್ರೋಗ್ರಾಮ್ ಇದೆ. ಅದೇ ರೀತಿ ನೆಕ್ಸ್ಟ್ ಫ್ಯಾಕ್ಟೋರಿಯಲ್, ಸಮ್ ಆಫ್ ನ್ಯಾಚುರಲ್ ನಂಬರ್ಸ್. ಇದೇ ರೀತಿ ಟೋಟಲ್ ಆಗಿ ನಿಮಗೆ ಪಾರ್ಟ್ ಎ ದಲ್ಲಿ ಪೈಥಾನ್ ಪ್ರೋಗ್ರಾಮ್ಸ್ 14 ಪ್ರೋಗ್ರಾಮ್ಸ್ ಇದಾವೆ. ಡಿಫ್ರೆಂಟ್ ಪ್ರೋಗ್ರಾಮ್ಸ್ ಇದಾವೆ, ನೋಡ್ಬೋದು ನೀವು. 14 ಪ್ರೋಗ್ರಾಮ್ಸ್ ಇದಾವೆ. ಈ 14 ಪ್ರೋಗ್ರಾಮ್ಸ್ ಆದ್ಮೇಲೆ ನೆಕ್ಸ್ಟ್ ಪಾರ್ಟ್ ಬಿ ದಲ್ಲಿ ನಮಗೆ 4 ಪ್ರೋಗ್ರಾಮ್ಸ್ ಇದಾವೆ. ಆ 4 ಪ್ರೋಗ್ರಾಮ್ಸ್ ಯಾವಪ್ಪ ಅಂದ್ರೆ MySQL ಅಂತ ಬರುತ್ತೆ, ಅಂದ್ರೆ SQL ಅಂತ ಬರುತ್ತೆ. ಆ SQL ನ ನಾವು ಒರಾಕಲ್ ಯೂಸ್ ಮಾಡಿಕೊಂಡು, ಒರಾಕಲ್ ಅವಂಗೆ ಐಡಿಯಲಿ ಯೂಸ್ ಮಾಡ್ತೀವೋ ಅಥವಾ ಜುಪಿಟರ್ ಯೂಸ್ ಮಾಡ್ತೀವೋ ಪೈಥಾನ್ ಪ್ರೋಗ್ರಾಮ್ ಬರೆಯಕ್ಕೆ. ಅದೇ ರೀತಿ ಈ ಡಾಟಾಬೇಸ್ ಕಾನ್ಸೆಪ್ಟ್ DBMS ಅಂತ ಕರಿತೀವಿ. ಈ ಪ್ರೋಗ್ರಾಮ್ಸ್ ನ ಬರೆಯಕ್ಕೆ ನಾವೇನ್ ಮಾಡ್ತೀವಿ, ಒರಾಕಲ್ ಅನ್ನೋ ಸಾಫ್ಟ್ವೇರ್ ನ ಯೂಸ್ ಮಾಡ್ತೀವಿ. ಅಲ್ಲಿ ಒರಾಕಲ್ ನೀವು ಡಿಫ್ರೆಂಟ್ ಟೈಪ್ಸ್ ಆಫ್ ವರ್ಷನ್ಸ್ ಬರ್ತವೆ. 8i ಆಗಿರ್ಬೋದು, 9i ಆಗಿರ್ಬೋದು, 10G ಆಗಿರ್ಬೋದು, 11G ಆಗಿರ್ಬೋದು. ಈ ತರ ಡಿಫ್ರೆಂಟ್ ಟೈಪ್ಸ್ ಆಫ್ ವರ್ಷನ್ಸ್ ಬರ್ತವೆ. ಅದರಲ್ಲಿ ನೀವು ಯಾವ್ದು ಬೇಕಾದ್ರೂ ಯೂಸ್ ಮಾಡಿಕೊಂಡು ಈ ಪ್ರೋಗ್ರಾಮ್ಸ್ಗಳನ್ನ ಬರಿಬಹುದು. ಯಾವುದು, ಒರಾಕಲ್ ಸಾಫ್ಟ್ವೇರ್ ನ ಯೂಸ್ ಮಾಡಿಕೊಂಡು. ಇಲ್ಲಿ SQL ಅಂತ ಬರುತ್ತೆ. SQL ಅಂದ್ರೆ ಇದನ್ನ ನಾವು ಸ್ಟ್ರಕ್ಚರ್ಡ್ ಕ್ವೇರಿ ಲ್ಯಾಂಗ್ವೇಜ್ ಅಂತೇಳಿ ಕರಿತೀವಿ. ಇಲ್ಲಿ ಏನಾಗುತ್ತೆ ಅಂದ್ರೆ ಪಾರ್ಟ್ ಬಿ ದಲ್ಲಿ MySQL ಪ್ರೋಗ್ರಾಮ್ಸ್ ಅಲ್ಲಿ ನಾವು ಒಂದು ಡಾಟಾ ಬೇಸ್ ನ ಕ್ರಿಯೇಟ್ ಮಾಡ್ತೀವಿ. ಟೇಬಲ್ ಅಂತ ಕರಿತೀವಿ ಅಥವಾ ಡಾಟಾ ಬೇಸ್ ಅಂತ ಕರಿತೀವಿ. ಆ ಡಾಟಾ ಬೇಸ್ ನ ಕ್ರಿಯೇಟ್ ಮಾಡಿಬಿಟ್ಟು ಅದರಲ್ಲಿ ವ್ಯಾಲ್ಯೂಸ್ ನ ಇನ್ಸರ್ಟ್ ಮಾಡಿ ಕ್ವೇರೀಸ್ ಕೊಟ್ಟು ನಾವೇನ್ ಮಾಡ್ತೀವಿ, ಔಟ್ಪುಟ್ ನ ಡಿಸ್ಪ್ಲೇ ಮಾಡ್ತೀವಿ. ಇದನ್ನು ಕೂಡ ನಾವು 1 by 1 ನೋಡ್ತಾ ಹೋಗೋಣ. ಈಗ ಫಸ್ಟಿಗೆ ಟೋಟಲ್ ಆಗಿ ನಿಮಗೆ ಹೇಳ್ಬೇಕಂದ್ರೆ ಪಾರ್ಟ್ ಎ ದಲ್ಲಿ 14 ಪ್ರೋಗ್ರಾಮ್ಸ್ ಇದಾವೆ, ಪಾರ್ಟ್ ಬಿ ದಲ್ಲಿ ಓನ್ಲಿ 4 ಪ್ರೋಗ್ರಾಮ್ಸ್ ಇದಾವೆ. ಈ 4 ಪ್ರೋಗ್ರಾಮ್ಸು MySQL ಪ್ರೋಗ್ರಾಮ್ಸ್ ಇರ್ತವೆ. ಬಟ್ ನಿಮಗೆ ಲ್ಯಾಬ್ ಎಕ್ಸಾಮಿಗೆ ಏನಂದ್ರೆ ಕಂಪಲ್ಸರಿಯಾಗಿ ಪಾರ್ಟ್ ಎ ಮತ್ತೆ ಪಾರ್ಟ್ ಬಿ ಪ್ರೋಗ್ರಾಮ್ಸ್ ನ ನೀವು ಬರಿಲೇಬೇಕು. ಬರೆದು
ಯಾವುದು ಎಕ್ಸಾಮ್ನರ್ ಯಾವ್ದು ಎಕ್ಸಿಕ್ಯೂಟ್ ಮಾಡ ಅಂತ ಹೇಳ್ತಾರೋ ಅದನ್ನ ಎಕ್ಸಿಕ್ಯೂಟ್ ಮಾಡಬೇಕು. ಲಾಸ್ಟ್ ಇಯರ್ ಕೂಡ ನಾನು ಪ್ಯಾಟರ್ನ್ ಹೇಳಿದ್ದೆ, ಲ್ಯಾಬ್ ಎಕ್ಸಾಮ್ ಪ್ಯಾಟರ್ನ್ ಹೇಳಿದ್ದೆ. ಅದೇ ರೀತಿ ಪ್ರಾಕ್ಟಿಕಲ್ ಎಕ್ಸಾಮ್ ಪ್ಯಾಟರ್ನ್ ಇಲ್ಲಿ ಹೆಂಗಿರುತ್ತಪ್ಪ ಅಂದ್ರೆ ಸೇಮ್, ಅಲ್ಲಿ ಕೂಡ ನಮಗೆ ಪಾರ್ಟ್ ಎ ಮತ್ತೆ ಪಾರ್ಟ್ ಬಿ ಅಂತೇಳಿ ಪೈಥಾನ್ ಅಲ್ಲಿ ಏನ್ ಮಾಡಿದ್ರು, ಬೈಫರ್ಗೇಟ್ ಮಾಡಿದ್ರು. ಇಲ್ಲಿ ಕೂಡ ನಮಗೆ ಏನ್ ಮಾಡಿದಾರೆ ಅಂದ್ರೆ ಪಾರ್ಟ್ ಎದಲ್ಲಿ ಪೈಥಾನ್ ಪ್ರೋಗ್ರಾಮ್ಸ್ ಇದಾವೆ, ಪಾರ್ಟ್ ಬಿ ದಲ್ಲಿ MySQL ಪ್ರೋಗ್ರಾಮ್ಸ್ ಇದಾವೆ. ಸೊ ಇಲ್ಲಿ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಯಾವ ರೀತಿ ಇರುತ್ತೆ ಅಂದ್ರೆ ರೈಟಿಂಗ್ ಒನ್ ಪ್ರೋಗ್ರಾಮ್ ಫ್ರಮ್ ಪಾರ್ಟ್ ಎ ಅಂದ್ರೆ ಪೈಥಾನ್ ಪ್ರೋಗ್ರಾಮ್ ನ ಬರೀಬೇಕು. ಆ ಪೈಥಾನ್ ಪ್ರೋಗ್ರಾಮ್ ನ ಬರೆಯಕ್ಕೆ 6 ಮಾರ್ಕ್ಸ್ ಇರುತ್ತೆ. ಅದೇ ರೀತಿ ಪಾರ್ಟ್ ಬಿ ದಲ್ಲಿ 4 ಪ್ರೋಗ್ರಾಮ್ಸ್ ಏನಿದಾವಲ್ಲ, 4 ಪ್ರೋಗ್ರಾಮ್ ಅಲ್ಲಿ ಯಾವ್ದಾದ್ರು ಒಂದು ನಿಮಗೆ ಕೊಟ್ಟಿರ್ತಾರೆ, ಅದರಲ್ಲಿ ಕೂಡ ನೀವು ಅದನ್ನ ಬರಿಬೇಕು. ಬರೆದ್ರೆ ಅದು 6 ಮಾರ್ಕ್ಸ್. ಅಂದ್ರೆ ಪಾರ್ಟ್ ಎ ಪ್ರೋಗ್ರಾಮ್ ಬರೆಯಕ್ಕೆ 6 ಮಾರ್ಕ್ಸ್, ಪಾರ್ಟ್ ಬಿ ಇದು ಪ್ರೋಗ್ರಾಮ್ ಬರೆಯಕ್ಕೆ 6 ಮಾರ್ಕ್ಸ್. ಸೊ ಅದಾದ್ಮೇಲೆ ನೆಕ್ಸ್ಟ್ ನಿಮಗೆ ಏನ್ ಬರುತ್ತಪ್ಪ ಅಂದ್ರೆ ಎಕ್ಸಿಕ್ಯೂಷನ್ ಆಫ್ ಎನಿ ಒನ್ ಪ್ರೋಗ್ರಾಮ್ ಫ್ರಮ್ ಎಕ್ಸಾಮ್ನರ್ ಚಾಯ್ಸ್. ಎಕ್ಸಾಮ್ನರ್ ಯಾವ್ದು ಹೇಳ್ತಾರೋ ಅದನ್ನ ನೀವು ಪಾರ್ಟ್ ಎ ದಾರ ಹೇಳ್ಬೋದು ಅಥವಾ ಪಾರ್ಟ್ ಬಿ ದಾರ್ದು ಹೇಳ್ಬೋದು. ಅದರಲ್ಲಿ ನಿಮಗೆ ಯಾವ ಪ್ರೋಗ್ರಾಮ್ ನ ಹೇಳ್ತಾರೋ ಆ ಪ್ರೋಗ್ರಾಮ್ ನ ಎಕ್ಸಿಕ್ಯೂಟ್ ಮಾಡಬೇಕು. ಎಕ್ಸಿಕ್ಯೂಟ್ ಮಾಡಕ್ಕೆ ನಿಮಗೆ 8 ಮಾರ್ಕ್ಸ್ ಇರ್ತವೆ. ನೆಕ್ಸ್ಟ್ ಪ್ರಾಕ್ಟಿಕಲ್ ರೆಕಾರ್ಡ್ಸ್ 6 ಮಾರ್ಕ್ಸ್ ಇರ್ತವೆ. ಪ್ರಾಕ್ಟಿಕಲ್ ರೆಕಾರ್ಡ್ 6 ಮಾರ್ಕ್ಸ್ ಹೆಂಗೆ ಕೊಡ್ತಾರೆ ಅಂದ್ರೆ ಬೇಸ್ಡ್ ಆನ್ ಅಟೆಂಡೆನ್ಸ್. ನೀವು ಲ್ಯಾಬ್ಗೆ ಹೆಂಗ್ ಬಂದಿರ್ತೀರೋ ಅಂದ್ರೆ 90% ಬಂದಿರ್ತಿರೋ ಅಥವಾ 80 to 90 ಬಂದಿರ್ತಿರೋ ಅದ್ರ ಬೇಸಿಸ್ ಮೇಲೆ ನಿಮಗೆ 6 ಮಾರ್ಕ್ಸ್ ಅಲೆಕ್ಟ್ ಆಗ್ತವೆ. ಅದಾದ್ಮೇಲೆ ನೆಕ್ಸ್ಟ್ ವೈವಾ ವಾಯ್ಸ್ ಅಂತ ಬರುತ್ತೆ. ಅಂದ್ರೆ ನಿಮಗೆ ಎಕ್ಸಾಮ್ನರ್ ಯಾರು ಬಂದಿರ್ತಾರೋ ಅವ್ರು ಏನ್ ಮಾಡ್ತಾರೆ, ರಿಲೇಟೆಡ್ ಆಗಿ ಅಂದ್ರೆ ನಿಮಗೆ ಪ್ರೋಗ್ರಾಮ್ ರಿಲೇಟೆಡ್ ಆಗಿರ್ಬೋದು, ನಿಮಗೆ ಏನ್ ಮಾಡ್ತಾರೆ ಅಂದ್ರೆ ಒಂದು 4 ಕ್ವಶನ್ಸ್ ಕೇಳ್ತಾರೆ. ಆ 4 ಕ್ವಶನ್ಸ್ 1 ಮಾರ್ಕ್ ಇರ್ತದೆ. ನೀವು 4 ಕ್ವಶನ್ಸ್ ಆನ್ಸರ್ ಮಾಡಿದ್ರೆ 4 ಮಾರ್ಕ್ಸ್ ಇರ್ತದೆ, ಏನು ಆನ್ಸರ್ ಮಾಡಿಲ್ಲ ಅಂದ್ರೆ 0 ಮಾರ್ಕ್ಸ್ ಇರ್ತದೆ. ಈ ತರ ಟೋಟಲ್ ನಿಮಗೆ 30 ಮಾರ್ಕ್ಸ್ ಅಲ್ಲಿ ಡಿವೈಡ್ ಆಗ್ತವೆ. ಪಾರ್ಟ್ ಎ ಪ್ರೋಗ್ರಾಮ್ ಬರೆಯಕ್ಕೆ 6, ಪಾರ್ಟ್ ಬಿ ಬರೆಯಕ್ಕೆ 6, ಎಕ್ಸಿಕ್ಯೂಷನ್ ಗೆ 8, ಪ್ರಾಕ್ಟಿಕಲ್ ರೆಕಾರ್ಡ್ ಗೆ 6, ವೈವಾ ವಾಯ್ಸ್ ಗೆ 4 ಮಾರ್ಕ್ಸ್. ಟೋಟಲ್ ನಿಮಗೆ 30 ಮಾರ್ಕ್ಸ್ ಗೆ ಲ್ಯಾಬ್ ಎಕ್ಸಾಮ್ ಇರ್ತದೆ. ಈ ತರ ನೀವು ಏನ್ ಮಾಡ್ತೀರಾ ಅಂದ್ರೆ ಪಾರ್ಟ್ ಬಿ ಮತ್ತೆ ಪಾರ್ಟ್ ಎ ಪ್ರೋಗ್ರಾಮ್ಸ್ ನ ಬರೆದು ಲ್ಯಾಬ್ ಅಲ್ಲಿ ಅಂದ್ರೆ ಲ್ಯಾಬ್ ಎಕ್ಸಾಮ್ ಅಲ್ಲಿ ನೀವು ತೋರಿಸಬೇಕಾಗುತ್ತೆ. ಈ ಎಲ್ಲಾ ಪ್ರೋಗ್ರಾಮ್ಸ್ ಅಂದ್ರೆ ಪಾರ್ಟ್ ಎದಲ್ಲಿ ಬರ್ತಕ್ಕಂಥ ಪೈಥಾನ್ ಪ್ರೋಗ್ರಾಮ್ಸ್ 14 ಪ್ರೋಗ್ರಾಮ್ಸ್ ಮತ್ತೆ ಪಾರ್ಟ್ ಬಿ ದಲ್ಲಿ ಬರ್ತಕ್ಕಂಥ 4 ಪ್ರೋಗ್ರಾಮ್ಸ್ ನಿಮಗೆ ಬೇಕಿತ್ತಪ್ಪ ಅಂದ್ರೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ. ನೆಕ್ಸ್ಟ್ ನಾವು ಯಾವಾಗ ವಿಡಿಯೋ ಮಾಡ್ತೀನೋ ಅವಾಗ ನಿಮಗೆ ಏನ್ ಬರುತ್ತೆ, ನೋಟಿಫಿಕೇಶನ್ ಬರ್ತದೆ. ಪ್ರತಿಯೊಂದು ಪ್ರೋಗ್ರಾಮ್ನು ನಾನು ಇನ್ ಡೀಟೇಲ್ ಆಗಿ ಬರೆದು ಎಕ್ಸ್ಪ್ಲೇನ್ ಮಾಡ್ತೀನಿ. ನೀವು ಆಲ್ರೆಡಿ ಲಾಸ್ಟ್ ಇಯರ್ ಅಲ್ಲಿ ಫಸ್ಟ್ ಇಯರ್ ನಲ್ಲಿ ನೋಡಿರ ಪ್ರತಿಯೊಂದು ಪ್ರೋಗ್ರಾಮ್ನು ಐಡಿಯಲ್ ನಲ್ಲಿ ನಾನು ಟೈಪ್ ಮಾಡಿ ಎಕ್ಸಿಕ್ಯೂಟ್ ಮಾಡಿ ನಿಮಗೆ ತೋರಿಸಿದ್ದೀನಿ. ಅದೇ ರೀತಿ ಇಲ್ಲಿ ಕೂಡ ನಾನು ಏನ್ ಮಾಡ್ತೀನಿ, ಒಂದೊಂದೇ ಪ್ರೋಗ್ರಾಮ್ನ ಎಕ್ಸಿಕ್ಯೂಟ್ ಮಾಡಿ ನಿಮಗೆ ತೋರಿಸ್ತೀನಿ. ಅದಾದ ನಂತರ ನಿಮಗೆ ಯಾರಿಗಾದ್ರೂ ಈ ಚಾಪ್ಟರ್ ಬಗ್ಗೆ ಅಥವಾ PUC ಸೆಕೆಂಡ್ ಇಯರ್ ಫಸ್ಟ್ ಇಯರ್ ಥಿಯರಿ ಕಾನ್ಸೆಪ್ಟ್ ಬಗ್ಗೆ ಏನಾದ್ರೂ ಕೋಚಿಂಗ್ ಅಥವಾ ಟ್ಯೂಷನ್ಸ್ ಏನ್ ಬೇಕಿತ್ತಂದ್ರೆ ನಾನು ಆಲ್ರೆಡಿ ಆನ್ಲೈನ್ ಬ್ಯಾಚಸ್ ನ ಸ್ಟಾರ್ಟ್ ಮಾಡಿದ್ದೀನಿ. ಲಾಸ್ಟ್ ಇಯರ್ ಕೂಡ ಹೇಳಿದ್ದೆ, ಆನ್ಲೈನ್ ಬ್ಯಾಚಸ್ ಸ್ಟಾರ್ಟ್ ಆಗಿದೆ. ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ನೀವೇನ್ ಮಾಡ್ಬೋದು, ಈ ನಂಬರ್ಗೆ ಫೋನ್ ಮಾಡಿಬಿಟ್ಟು ನೀವು ಏನ್ ಮಾಡ್ಬೋದು, ಆನ್ಲೈನ್ ಕ್ಲಾಸಸ್ ನ ಕೇಳ್ಬೋದು. 7892193073 ಈ ನಂಬರ್ಗೆ ಫೋನ್ ಮಾಡಿ ನೀವು ಆನ್ಲೈನ್ ಕ್ಲಾಸಸ್ಗೆ ಜಾಯ್ನ್ ಆಗ್ಬೋದು. ಪ್ರತಿಯೊಂದು ಚಾಪ್ಟರ್ ಅಂದ್ರೆ ನಿಮಗೆ ಇಂಡಿವಿಜುವಲ್ ಆಗಿ ಫಸ್ಟ್ ಇಯರ್ದಾಗಿರ್ಬೋದು ಸೆಕೆಂಡ್ ಇಯರ್ದಾಗಿರ್ಬೋದು ಯಾವ್ದು ಬೇಕೋ ಅದನ್ನ ನಾನು ಹೇಳ್ಕೊಡ್ತಾ ಇದ್ದೀನಿ. ಫಸ್ಟ್ ಇಯರ್ದು ಬೇಕಪ್ಪ ಅಂದ್ರೆ ಆಲ್ರೆಡಿ ನನ್ನ ಯೂಟ್ಯೂಬ್ ಚಾನಲ್ ಕನಕಲೋಕ ಯೂಟ್ಯೂಬ್ ಚಾನಲ್ ಅಲ್ಲಿ ಆಲ್ರೆಡಿ ಪ್ಲೇ ಲಿಸ್ಟ್ ಅಲ್ಲಿ ಇದೆ PUC ಫಸ್ಟ್ ಇಯರ್ ಲ್ಯಾಬ್ ಪ್ರೋಗ್ರಾಮ್ಸ್ ಅಂತ. ಆ PUC ಫಸ್ಟ್ ಇಯರ್ ಲ್ಯಾಬ್ ಪ್ರೋಗ್ರಾಮ್ಸ್ ನ ನೀವು ನೋಡಬಹುದು. ಅದೇ ರೀತಿ ನಿಮಗೆ BCA ಸಿಲೆಬಸ್ ಬೇಕಾಗಿದ್ರೆ, BSc ಬೇಕಾಗಿದ್ರೆ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಆಗ್ರಿ. ಅದರದ್ದು ಬರ್ತಕ್ಕಂಥ ವಿಡಿಯೋಸ್ನ ನಾನು ಮಾಡ್ತಾ ಹೋಗ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಫಸ್ಟ್ ಲ್ಯಾಬ್ ಪ್ರೋಗ್ರಾಮು ನಿಮಗೆ ಏನಿದೆ ಅಂದ್ರೆ ಪೈಥಾನ್ ಪ್ರೋಗ್ರಾಮ್ ಯೂಸಿಂಗ್ ಎ ಫಂಕ್ಷನ್ ಟು ಪ್ರಿಂಟ್ ಎನ್ ಫೆಬೊನಾಸಿ ನಂಬರ್ಸ್ ನ ಪ್ರಿಂಟ್ ಮಾಡೋ ಪ್ರೋಗ್ರಾಮ್ ಇದೆ. ಆ ಪ್ರೋಗ್ರಾಮ್ ನ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಟೈಪ್ ಮಾಡಿಬಿಟ್ಟು ಎಕ್ಸಿಕ್ಯೂಟ್ ಮಾಡೋದನ್ನ ತೋರಿಸ್ತೀನಿ.